ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 51 ಪಾಯಿಂಟ್ಸ್ ಡೌನ್ ಆಗಿ 58,298 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 6 ಪಾಯಿಂಟ್ಸ್ ಡೌನ್ ಆಗಿ 17,382 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 233 ಪಾಯಿಂಟ್ಸ್ ಡೌನ್ ಆಗಿ 37,755 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನಿಫ್ಟಿ ಹೈಸ್ ಇಂದ 300 ಪಾಯಿಂಟ್ಸ್ ಅಂಡ್ ಬ್ಯಾಂಕ್ ನಿಫ್ಟಿ ಹೈಸ್ ಇಂದ ನಿಯರ್ಲಿ 1000 ಪಾಯಿಂಟ್ಸ್ ಹತ್ರ ಕರೆಕ್ಟ್ ಆಗಿದೆ. ಪರ್ಟಿಕ್ಯುಲರ್ಲಿ 11 to 12 ಇನ್ ಬಿಟ್ವೀನ್ ಬಂದಿರುವಂತಹ ಫಾಲ್ ನಾವು ಗಮನಿಸಿದ್ರೆ ಒಂದು ಹ್ಯೂಜ್ ಮೂಮೆಂಟಮ್ ಇಂಟ್ರಾಡೇ ಸೆಷನ್ ಅಲ್ಲಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಓವರ್ ಆಲ್ ಮಾರ್ಕೆಟ್ ಎಲ್ಲಾನು ಡೌನ್ ಸೈಡ್ ಗೆ ಮೂವ್ ಆಗಿದೆ. ಈ ತರ ಏನಕ್ಕೆ ಫಾಲ್ ಇದೆ ಅಂತ ನಾವು ಹುಡುಕೋ ಪ್ರಯತ್ನ ಮಾಡಿದ್ರೆ ಎಕ್ಸಾಕ್ಟ್ಲಿ ಆ ಟೈಮ್ ಅಲ್ಲಿ 11 o'clock ಹತ್ರ ನಾವು ಗಮನಿಸಿದ್ರೆ ತೈವಾನ್ ಸರೌಂಡಿಂಗ್ಸ್ ಅಲ್ಲಿ ಇರೋ ರೀಜನ್ಸ್ ಅಲ್ಲಿ ಚೈನಾ ಅವರು ಅವರ ಮಿಸೈಲ್ಸ್ ನ ಡ್ರಿಲ್ ಆಪರೇಷನ್ ಅಲ್ಲಿ ಭಾಗವಾಗಿ ತೈವಾನ್ ಸರೌಂಡಿಂಗ್ಸ್ ಅಲ್ಲಿ ಇರೋ 6 zones ಅಲ್ಲಿ ಫೈರ್ ಮಾಡ್ತಾ ಇದ್ರಿಂದ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಫಾಲ್ ಆಗಿರೋ ತರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡೇಟಾ ಕಾಣಿಸ್ತಾ ಇದೆ. ಬಟ್ ಕೇವಲ ಈ ಒಂದೇ ರೀಸನ್ ಅಲ್ಲ, ಬಿಕಾಸ್ ಇದೇ ರೀಸನ್ ಆಗಿದ್ರೆ ಆ ಟೈಮ್ ಅಲ್ಲಿ ಗ್ಲೋಬಲ್ ಇರೋ ಮಾರ್ಕೆಟ್ಸ್ ಎಲ್ಲಾನು ರಿಯಾಕ್ಟ್ ಆಗಿರಬೇಕು. ಆತರ ಚೈನಾ ಅವರು ಡ್ರಿಲ್ ಆಪರೇಷನ್ ಮಾಡ್ತಿದ್ದಾರೆ, ಮಿಸೈಲ್ಸ್ ಫೈರ್ ಮಾಡ್ತಿದ್ದಾರೆ ತೈವಾನ್ ಸರೌಂಡಿಂಗ್ಸ್ ಇಲ್ಲಿ ಅಂತ ಅಪ್ಡೇಟ್ಸ್ ಬಂದ ಮೇಲೆ ಚೈನಾ ಮಾರ್ಕೆಟ್ಸ್ ಗ್ರೀನ್ ಅಲ್ಲೇ ಇದೆ, ಯುಎಸ್ ಡೌ ಜೋನ್ಸ್ ಫ್ಯೂಚರ್ಸ್ ಅಂತೂ ಪಾಸಿಟಿವ್ ಅಲ್ಲೇ ಇದೆ. ಅಂಡ್ ಯಾರ ಸರೌಂಡಿಂಗ್ಸ್ ಅಲ್ಲಾದ್ರೆ ಮಿಸೈಲ್ಸ್ ಫೈರ್ ಆಗ್ತಿದೆ ಅಂತ ಹೇಳ್ತಿದಾರಲ್ಲ, ತೈವಾನ್ ಮಾರ್ಕೆಟ್ಸ್ ಸ್ಲೈಟ್ ನೆಗೆಟಿವ್ ಅಲ್ಲಿ ಇತ್ತು. ನಮ್ಮ ಮಾರ್ಕೆಟ್ಸ್ ಮಾತ್ರ ಸರ್ಪ್ರೈಸ್ ಆಗಿ ಇಷ್ಟೊಂದು ಡೌನ್ ಸೈಡ್ ಗೆ ಕರೆಕ್ಟ್ ಆಗೋದಕ್ಕೆ ಇಲ್ಲಿರುವಂತ ಎಲಿಮೆಂಟ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ಸ್ ಪ್ರೀ ಪೊಸಿಷನ್ ಯಾವ ತರ ಇದೆ ಅಂಡ್ ಬರ್ತಿರೋಂತ ಅಪ್ಡೇಟ್ಸ್ ಯಾವ ತರ ಇದೆ ಅಂತ. ಏನಕ್ಕಂದ್ರೆ ಈ ತರ ಇವೆಂಟ್ಸ್ ಅಲ್ಲಿ ಇದನ್ನ ನಾವು ಅಪ್ಲೈ ಮಾಡಬಹುದು. ಫೆಡ್ ಒಂದು ಇವೆಂಟ್ ಆದ್ರೂ RBI ಇವೆಂಟ್ ಆದ್ರೂ ಈ ಅಪ್ಡೇಟ್ಸ್ ಬರೋಕ್ ಮುಂಚೆ ಮಾರ್ಕೆಟ್ ಯಾವ ತರ ಇದೆ, ಮೀನ್ಸ್ ಮಾರ್ಕೆಟ್ ಅಪ್ಸೈಡ್ ರ್ಯಾಲಿ ಆಗಿದೆಯಾ, ತುಂಬಾ ಜಾಸ್ತಿ ಫಾಲ್ ಆಗಿದೆಯಾ ಅಂಡ್ ಬರ್ತಿರೋ ಒಂದು ಅಪ್ಡೇಟ್ ಒಂದ್ ವೇಳೆ ಆಂಟಿ ಆಗಿದ್ರೆ ಮೀನ್ಸ್ ಮಾರ್ಕೆಟ್ ಆಲ್ರೆಡಿ ರ್ಯಾಲಿ ಆಗಿ ಬರ್ತಿರೋಂತ ಸ್ಮಾಲ್ ನೆಗೆಟಿವ್ ಅಪ್ಡೇಟ್ ಆಗ್ತಾ ಇದ್ರು ಮಾರ್ಕೆಟ್ ಕರೆಕ್ಟ್ ಆಗತ್ತೆ. ಆರ್ ಮಾರ್ಕೆಟ್ ತುಂಬಾವರೆಗೂ ಫಾಲ್ ಆಗಿದ್ರು ಬರ್ತಿರೋಂತ ಅಪ್ಡೇಟ್ ಇವನ್ ನೆಗೆಟಿವ್ ಅಪ್ಡೇಟ್ ಆಗ್ತಿದ್ರು ಮಾರ್ಕೆಟ್ ರ್ಯಾಲಿ ಆಗತ್ತೆ. ಅದರಿಂದ ಈ ಫಾಲ್ ಗೆ ಮೇಜರ್ ರೀಸನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಒಂದು ಒನ್ ಡೈರೆಕ್ಷನ್ ಅಲ್ಲಿ ಅಪ್ಸೈಡ್ ಗೆ ಹೋಗ್ತಾ ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲಾನು ಪೊಸಿಷನ್ಸ್ ಲಾಂಗ್ ಸೈಡ್ ಕ್ಯಾರಿ ಮಾಡ್ತಿದ್ರಿಂದ ಗ್ಲೋಬಲ್ ಆಗಿ ಬರ್ತಿರುವಂತ ಒಂದು ಸ್ಮಾಲ್ ಅನ್ಸರ್ಟನಿಟಿ ಇವೆಂಟ್ ಏನಾದ್ರೂ ಬರ್ತಿದ್ರೆ ಮಾರ್ಕೆಟ್ ಇಲ್ಲಿಂದ ಇನ್ನೂ ಜಾಸ್ತಿ ಫಾಲ್ ಆಗೋಗುತ್ತೆ. ಮಾರ್ಕೆಟ್ ಅಲ್ಲಿ ಒಂದು ಅನ್ಸರ್ಟನಿಟಿ ಇವೆಂಟ್ ಏನಾದ್ರೂ ಬಂದ್ರೆ ಮಾರ್ಕೆಟ್ ಇಲ್ಲಿಂದ ಇನ್ನೂ ಜಾಸ್ತಿ ಫಾಲ್ ಆಗತ್ತೆ ಅನ್ನೋ ಒಂದು ಫಿಯರ್ ಕ್ರಿಯೇಟ್ ಮಾಡ್ತಾ ಈ ಅಪ್ಡೇಟ್ ಇಂದಾನೆ ಇಂಟ್ರಾಡೇ ಸೆಷನ್ ಅಲ್ಲಿ ಇವತ್ತು ವಿತಿನ್ 1 hour ಸಿಗ್ನಿಫಿಕೆಂಟ್ ಫಾಲ್ ನಮ್ಗೆ ಕಾಣಿಸಿದೆ. ಅಂಡ್ ಪ್ರೀವಿಯಸ್ಲಿ ನಾವು ಇಂಪಾರ್ಟೆಂಟ್ ಅಂತ ಗಮನಿಸಿರುವಂತ 17,160 ಲೆವೆಲ್ ಹತ್ರನೇ ಇವತ್ತು ನಿಫ್ಟಿ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಹತ್ರ ಸಪೋರ್ಟ್ ತಗೋಂತ 17,380 ಹತ್ರ ನಿಯರ್ಲಿ ರೆಸಿಸ್ಟೆಂಟ್ ಹತ್ರನೇ ಕ್ಲೋಸ್ ಆಗಿದೆ. ಬಟ್ ಇದು ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೋಬೇಕು. ಏನಕ್ಕಂದ್ರೆ ರೀಸೆಂಟ್ ಆಗಿ 16,800 ಅಬೋವ್ ಬಂದ್ರೆ 17,400 ನೆಕ್ಸ್ಟ್ ಲೆವೆಲ್ ಆಫ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅಲ್ಲಿವರೆಗೂ ಮೂವ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ರೀಸೆಂಟ್ ಆಗಿ ಆ ಲೆವೆಲ್ ಬಂದ ಮೇಲೆ 17,400 to 17,520 ಆ 120 ಪಾಯಿಂಟ್ ಝೋನ್ ಒಂದು ಕ್ವಶನ್ ಮಾರ್ಕ್ ಝೋನ್ ಆಗಿ ನೋಡ್ತಾ ಇದೀನಿ ಅಂತ. ಆ 120 ಪಾಯಿಂಟ್ ಅಬೋವ್ ಏನಾದ್ರೂ ಮಾರ್ಕೆಟ್ ಬಂದ್ ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ 17,800 to 18,000 ಮಾರ್ಕ್ ನಮಗೆ ಓಪನ್ ಆಗತ್ತೆ. ಬಟ್ ಇಫ್ ಇನ್ ಕೇಸ್ ಆ ಲೆವೆಲ್ಗೆ ಬಿಲೋ ಮಾರ್ಕೆಟ್ ಬಂದು ಟ್ರೇಡ್ ಆಗ್ತಾ ಇದ್ರೆ ಈ ಝೋನ್ ನಮಗೆ ಕನ್ಸಾಲ್ಟೇಷನ್ ಆಗಿ ಕಾಣಿಸೋದಕ್ಕೆ ಮೀನ್ಸ್ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಆಕ್ಟಿವಿಟಿ ರೀಸೆಂಟ್ ಆಗಿ ಕಾಣಿಸಿರುವಂತ ಬುಲ್ಲಿಶ್ ಆಕ್ಟಿವಿಟಿ ಕಾಣಿಸದೇ ಇರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಒನ್ ಡೇ ಕ್ಲೋಸಿಂಗ್ 17,520 ಅಬೋವ್ ಕ್ಲೋಸ್ ಆಗ್ತಾ ಇದ್ರೇನೆ ನಾನು ಫರ್ದರ್ ಆಗಿ ಮಾರ್ಕೆಟ್ ನ ಬುಲ್ಲಿಶ್ ಆಗಿ ನೋಡ್ತಾ ಇದ್ದೀನಿ. ಲಾಸ್ಟ್ 2 ನ್ಯೂಸ್ ವಿಡಿಯೋಸ್ ಅಲ್ಲೂ ಇದನ್ನೇ ಅಪ್ಡೇಟ್ ಮಾಡಿದ್ದೀನಿ. ಅದರಿಂದ ಈ ಲೆವೆಲ್ಸ್ ಹತ್ರ ಬಂದಾಗ ಸ್ವಲ್ಪ ಕಾಶಿಯಸ್ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಅಂಡ್ ಪ್ರೆಸೆಂಟ್ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಆಗಸ್ಟ್ 4th ಇಂದ ಆಗಸ್ಟ್ 7th ವರೆಗೆ ಸ್ವಲ್ಪ ಜೋನ್ಸ್ ಅಲ್ಲಿ ನಿಯರ್ ಟು 6 zones ಹತ್ರ ಚೈನಾ ಅವರು ಹೇಳ್ತಾ ಆ ಜೋನ್ಸ್ ಅಲ್ಲಿ ಡ್ರಿಲ್ಸ್ ಇರತ್ತೆ ಅನ್ನೋ ತರ ಚೈನಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದೊಂದು ಸ್ಮಾಲ್ ವಾರ್ನಿಂಗ್ ಸಿಗ್ನಲ್ ತರ ಚೈನಾಗೆ ತೈವಾನ್ಗೆ ಗಲಾಟೆ ನಡೀತಿದ್ರೆ US ಅವರು ಎಂಟರ್ ಆಗ್ತಿದ್ದಾರೆ, ಅವ್ರ ಹತ್ರ ಬರೋದು ನಾವು ಖಂಡಿಸ್ತಾ ಇದೀವಿ ಅನ್ನೋ ತರ. ಲೈಕ್ ರಷ್ಯಾ ಅವರು ಯಾವ ತರ ಆದ್ರೆ ಯುಕ್ರೈನ್ ಸರೌಂಡಿಂಗ್ಸ್ ಅಲ್ಲಿ ಡ್ರಿಲ್ ಫಸ್ಟ್ ಸ್ಟಾರ್ಟ್ ಮಾಡಿದಾರಲ್ಲ, ಅದೇ ತರ ಇವರುನು ತೈವಾನ್ ಸರೌಂಡಿಂಗ್ಸ್ ಅಲ್ಲಿ ಡ್ರಿಲ್ ಸ್ಟಾರ್ಟ್ ಮಾಡ್ತಾ US ಇನ್ವಾಲ್ವ್ಮೆಂಟ್ ನಾವು ಅಪೋಸ್ ಮಾಡ್ತೀನಿ ಅನ್ನೋ ತರ ವರ್ಲ್ಡ್ ಗೆ ಹೇಳ್ಬೇಕು ಅನ್ನೋ ತರ ನೋಡ್ತಿದ್ದಾರೆ. ಬಟ್ ಅಲ್ಟಿಮೇಟ್ ಆಗಿ ರಷ್ಯಾ ಉಕ್ರೇನ್ ಇವೆಂಟ್ ಅಲ್ಲಿ US ಆದ್ರೂ ಯುರೋಪಿಯನ್ ಯೂನಿಯನ್ಸ್ ಆದ್ರೂ ಒಂದು ಬಿಗ್ ರೋಲ್ ಅಂತೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಎಸ್, ನಾವು ಸಪೋರ್ಟ್ ಮಾಡ್ತಾ ಇದೀವಿ ಉಕ್ರೇನ್ಗೆ ಅಂತ ಹೇಳಿದ್ದಾರೆ, ಆದ್ರೆ ಒಂದು ಬಿಗ್ ರೋಲ್ ಲೈಕ್ ಅವರೇ ಮುಂದೆ ಬಂದು ಯುದ್ಧ ಮಾಡೋ ತರ ನಮಗೆ ಕಾಣಿಸಲಿಲ್ಲ. ಪ್ರೆಸೆಂಟ್ ಇರೋ ಸಿಚುವೇಶನ್ಸ್ ಅಲ್ಲಿ ಯಾವ ಕಂಟ್ರೀಸ್ ಎಕ್ಸ್ಟೆಂಡ್ ಗೆ ಹೋಗಲ್ಲ. ಆತರ ಏನಾದ್ರೂ ಹೋದ್ರೆ US ಚೈನಾ ಅವರೊಬ್ಬರಿಗೆ ಅಲ್ಲ, ಎಂಟೈರ್ ಗ್ಲೋಬಲ್ ಎಕಾನಮೀಸ್ ಮೇನೂ ಡಿಸ್ಟರ್ಬ್ ಆಗೋಗುತ್ತೆ. ಅದರಿಂದ ಯಾರೂ ವಾರ್ ಸೈಡ್ ಸ್ಟೆಪ್ ತಗೋಬೇಕಂತ ಪ್ರಯತ್ನ ಮಾಡಲ್ಲ. ಈವನ್ ರಷ್ಯಾ ಅವರು ಆತರ ಸ್ಟೆಪ್ ತಗೋತಾರೆ ಅಂತ ಯಾರು ಗೆಸ್ಸು ಮಾಡಿಲ್ಲ. ಲೈಕ್ ಯುಕ್ರೇನ್ ಮೇಲೆ ಆತರ ದಾಳಿ ಇರತ್ತೆ ಅಂತ ಯಾರು ಗೆಸ್ ಮಾಡಿಲ್ಲ. ಆತರ ಕಂಡೀಷನ್ಸ್ ಇಲ್ಲೂ ರಿಪೀಟ್ ಆಗ್ತಾ ಇದ್ರೆ
ದೆನ್ ಅಗೇನ್ ಫರ್ದರ್ ಆಗಿ ಗ್ಲೋಬಲ್ ಎಕಾನಮೀಸ್ ಮೇಲಂತೂ ಪ್ರೆಷರ್ನ ಫೇಸ್ ಮಾಡುತ್ತೆ. ಬಟ್ ಆಸ್ ಆಫ್ ನೌ ಇಲ್ಲಿ ಡ್ರಿಲ್ಸ್ ಮಾತ್ರ ನಡೀತಿದೆ ಅನ್ನೋ ತರ ಚೈನಾ ಅವರು ಹೇಳ್ತಿದ್ದಾರೆ. ಅಂಡ್ ಇವನು ಆಗಸ್ಟ್ 4th ಇಂದ 7th ವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ಮೋಸ್ಟ್ಲಿ ಇನ್ ಸ್ವಲ್ಪ ಡೇಸ್ ಅಲ್ಲಿ ಈ ಇಶ್ಯೂ ರಿಲೇಟೆಡ್ ಒಂದು ಫೈನಲ್ ಕ್ಲಾರಿಟಿ ನಮಗೆ ಸಿಗತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತ ಎಫರ್ಟ್ಸ್ ನಿಮ್ಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಅಂಡ್ ಟುಮಾರೋ ಆಗಸ್ಟ್ 5th ನಮಗೆ RBI ಮೀಟಿಂಗ್ ಔಟ್ಕಮ್ ಬರುತ್ತೆ. ಅರೌಂಡ್ 10 to 11 AM ಬಿಟ್ವೀನ್ ನಮಗೆ ಅಪ್ಡೇಟ್ ಆಗತ್ತೆ. ಅಂಡ್ ಆತರ RBI ಅವರು ಯಾವಾಗಾದ್ರೆ ಅಪ್ಡೇಟ್ಸ್ ರಿಲೀಸ್ ಮಾಡ್ತಾರಲ್ಲ, ಇಮಿಡಿಯೇಟ್ಲಿ ನಾನು ನಿಮ್ಗೆ ಅದು ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದ್ರೂ ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ಅಪ್ಡೇಟ್ಸ್ ಆನ್ ಟೈಮ್ ಪಡೆಯಬಹುದು. RBI ಅವರು ನಾಳೆ 50 ಬೇಸಿಸ್ ಪಾಯಿಂಟ್ ಹತ್ರ ಹೈಕ್ ತಗೋಬಹುದು ಅನ್ನೋ ತರ ಮಾರ್ಕೆಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 17,330 ಅಂಡ್ ಅಪ್ ಸೈಡ್ ಹೋಗ್ತಾ ಇದ್ರೆ 17,440. ಈ ಲೆವೆಲ್ ಅಬೋವ್ ಬಂದು ಇವತ್ತು ಮಾರ್ಕೆಟ್ ರಿಜೆಕ್ಟ್ ಆಗ್ತಾ ನಿಯರ್ಲಿ 17,160 ವರೆಗೂ ಫಾಲ್ ಆಗೋದ್ರಿಂದ ಇಮಿಡಿಯೇಟ್ಲಿ ಅದು ನಾವು ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಬ್ಯಾಂಕ್ ನಿಫ್ಟಿ 37,880 ಅಂಡ್ ಅದರ ಅಬೋವ್ 38,160. ಎಕ್ಸಾಕ್ಟ್ಲಿ ಈ ಲೆವೆಲ್ ಹತ್ರ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಸ್ಲೈಡ್ ಆಗಿದ್ರಿಂದ ಇದೇ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಡೌನ್ ಸೈಡ್ 37,550 ಅಂಡ್ ಅದರ ಬಿಲೋ 37,320. ಇವತ್ತು ಚೈನಾ ಅವರು ಮಿಸೈಲ್ಸ್ ಫೈರ್ ಮಾಡಿ ತೈವಾನ್ ಇಂಪ್ಯಾಕ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪುಟ್ ರೈಟರ್ಸ್ ಅಂತೂ ತುಂಬಾ ಇಂಪ್ಯಾಕ್ಟ್ ಮಾಡಿರಬಹುದು. ರೀಸೆಂಟ್ ಡೇಸ್ ನಲ್ಲಿ ಮಾರ್ಕೆಟ್ ಎಲ್ಲಿವರೆಗೂ ಡೌನ್ ಆಗ್ತಾ ಇದ್ರೂ ಅಗೇನ್ ಅಪ್ಸೈಡ್ ಗೆ ಹೋಗ್ತಾ ಇತ್ತು. ಅದರಿಂದ ಪುಟ್ ರೈಟರ್ಸ್ ಯಾರಾದ್ರೆ 17,300 ಅಂಡ್ ಅದ್ರ ಬಿಲೋ ಯಾರಾದ್ರೂ ರೈಟ್ ಮಾಡಿದಾರಲ್ಲ, ಇವತ್ತು ಬಂದಿರೋ ಒಂದು ಒನ್ ಡೈರೆಕ್ಷನ್ ಫಾಲ್ ಅನ್ನೋದು ಅವ್ರನ್ನ ಒಂದು ಬಿಗ್ ವೇ ನಲ್ಲಿ ಇಂಪ್ಯಾಕ್ಟ್ ಮಾಡಿರಬಹುದು. ಯಾರಾದ್ರೆ 17,300 ಅಂಡ್ ಅದ್ರ ಬಿಲೋ ಯಾರಾದ್ರೂ ರೈಟ್ ಮಾಡಿರ್ತಾರಲ್ಲ, ಇವತ್ತು ಬಂದಿರೋ ಒಂದು ಒನ್ ಡೈರೆಕ್ಷನ್ ಫಾಲ್ ಗೆ ಯಾರಾದ್ರೂ 17,300 ಅಂಡ್ ಬಿಲೋ ಯಾರಾದ್ರೂ ರೈಟ್ ಮಾಡಿದ್ರೆ ಇವತ್ತು ಬಂದಿರೋ ಒಂದು ಒನ್ ಡೈರೆಕ್ಷನ್ ಫಾಲ್ ಅನ್ನೋದು ಅವನ ಒಂದು ಬಿಗ್ ವೇ ನಲ್ಲಿ ಇಂಪ್ಯಾಕ್ಟ್ ಮಾಡಿರಬಹುದು. ಅಂಡ್ ದಟ್ ಈಸ್ ವೀಕ್ಲಿ ಎಕ್ಸ್ಪೈರಿ ಆಗ್ತಾ ಇರೋದ್ರಿಂದ ಪ್ರೀಮಿಯಮ್ಸ್ ತುಂಬಾ ಕಮ್ಮಿ ಇರುತ್ತೆ. ಮೋಸ್ಟ್ಲಿ ಇಂಟ್ರಾಡೇ ನಲ್ಲಿ ಯಾರಾದ್ರೂ ಒನ್ ಡೈರೆಕ್ಷನ್ ಟ್ರೇಡ್ ಮಾಡ್ತಿರ್ತಾರಲ್ಲ ಅಂಡ್ ಈ ಫಾಲ್ ನಲ್ಲಿ ವಿತೌಟ್ ಪ್ರಾಪರ್ ಸ್ಟಾಪ್ ಲಾಸ್ ಅಂತೂ ಅವ್ರನ್ನ ಟ್ರ್ಯಾಪ್ ಆಗೋದಕ್ಕೆ ಚಾನ್ಸಸ್ ಇದೆ. ಅಂಡ್ ಪ್ರೆಸೆಂಟ್ ಇರೋ ಆಕ್ಟಿವಿಟಿಯಿಂದ ಇಲ್ಲಿಂದ ಟಾಪ್ ಸೈಡ್ ಹೋಗ್ತಾ ಇದ್ರೆ 17,800 ಹತ್ರ ಇಂಟ್ರಾಡೇ ನಲ್ಲಿ ಓವರ್ ಆಲ್ ಆಗಿನೂ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಿದೆ. ಇಲ್ಲಿಂದ ಡೌನ್ ಸೈಡ್ 17,000 ಹತ್ರನೇ ಇಂಟ್ರಾಡೇ ನಲ್ಲಿ ಓವರ್ ಆಲ್ ಆಗಿ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಿದೆ. ಸೊ ಅದರಿಂದ 17,000 to 17,800 ಈ 800 ಪಾಯಿಂಟ್ ಝೋನ್ ಅಲ್ಲಿ ಅಪ್ಕಮಿಂಗ್ ಡೇಸ್ ನಲ್ಲಿ ಮಾರ್ಕೆಟ್ ಇರತ್ತಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.